ಸ್ನೇಹಿತರೆ ನಮಸ್ತೆ. ನಾವಿವತ್ತಿದ್ದೀವಿ ಕಲಘಟಗಿ ತಾಲೂಕು ಮಡಿಕೆ ಹೊನ್ನಳ್ಳಿನಲ್ಲಿ. ಇಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ 100ನೇ ಮಷೀನ್ ಸೇಲ್ ಆದ ಸೆಂಚುರಿನ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಆದ್ರೆ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ 100 ಮಷೀನ್ ನಲ್ಲಿ ಈ ಮೊದಲನೇ ಮಷೀನ್ ಈ ಒಂದು ಮಷೀನ್ ಏನಿತ್ತಲ್ಲ ಇದು ಮೊದಲನೇ ಮಷೀನ್ ಆಗಿತ್ತು. ಸೊ ಇದನ್ನ ನಾವು ಲಾಂಚ್ ಮಾಡ್ಬೇಕಾದಾಗ ಒಂದು ಸೈನಿಕ್ ಎಂಟರ್ಪ್ರೈಸ್, ಇನ್ನೊಂದು ಅರಣಿ ಎಂಟರ್ಪ್ರೈಸ್, ಎರಡೂ ಕಂಪನಿ ಕೊಲಾಬ್ರೇಷನ್ ಆದ್ಮೇಲೆ ಈ ಮಷೀನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಟಾಪ್ ಎಂಡ್ ಮಷೀನ್, ಇದು ಡಬಲ್ ಸೆನ್ಸರ್ ಮಷೀನ್ ಆಗಿತ್ತು. ಇದು ಏನ್ ಬನಿಯನ್ ವೇಸ್ಟ್ ಅಂತ ಹೇಳಿ ನಾವು ಕರಿತೀವಲ್ಲ, ಆ ಬನಿಯನ್ ವೇಸ್ಟ್ ನ ತಯಾರು ಮಾಡೋ ಮಷೀನ್ ಆಗಿತ್ತು. ಸೊ ನಾವು ಈ 3 ತಿಂಗಳಲ್ಲಿ 100 ಮಷೀನ್ ನ ಸೇಲ್ ಮಾಡಿದ ಖುಷಿನಲ್ಲಿ ಆ 100 ಮಷೀನ್ ನಲ್ಲಿ ಇದು ಮೊದಲನೇ ಮಷೀನ್ ಇವ್ರಿಗೆ ಕೊಟ್ಟಿದ್ವಿ. ಎಲ್ಲಿ ಕೊಟ್ಟಿದ್ವಿ? ಇದು ಕಲಘಟಗಿ ತಾಲೂಕು. ಅಕ್ಕ ಯಾವ ಊರಂದ್ರೆ ಇದು? ಮಡಿಕೆ ಹೊನ್ನಳ್ಳಿ ಸರ್. ಮಡಿಕೆ ಹೊನ್ನಳ್ಳಿ ಅಂತೀವಿ. ಬನ್ನಿ ಸ್ನೇಹಿತರೆ, ಈ ನಮ್ಮ ಮಷೀನ್ ಕ್ವಾಲಿಟಿ ಹೆಂಗಿತ್ತು, ಏನಿದೆ. ಇದು 100 ಮಷೀನ್ ನಲ್ಲಿ ಇದು ಮೊದಲನೇ ಮಷೀನ್. ಇದೇ ತರನೇ 100 ಮಷೀನ್ ನಾವು ಸೇಲ್ ಮಾಡ್ಬಿಟ್ಟಿದೀವಿ. ಸೊ ಈ ಮಷೀನ್ ಕ್ವಾಲಿಟಿ ಏನಿತ್ತು, ಹೆಂಗಿತ್ತು, ಯೂಸರ್ ಹತ್ರನೇ ನಾವು ರಿವ್ಯೂ ಕೇಳೋಣ ಅಂತ ಬಂದಿದ್ವಿ. ಸೊ ಅದಕ್ಕೋಸ್ಕರ ಇವ್ರ ಹತ್ರ ವಿಸಿಟ್ ಮಾಡಿದ್ವಿ. ಅಕ್ಕ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಇದನ್ನ ಇವಾಗ ಮಷೀನ್ ತಗೊಂಡ್ ಎಷ್ಟು ತಿಂಗಳಾಯ್ತಾಗ ನೀವು? 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. ಹಾ, ಇವ್ರು ಬಂದ್ ತಗೊಂಡಾಗ ಇದು ಫಸ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಮಷೀನ್. ಅಕ್ಕ ಇದರಲ್ಲಿ ಸರ್ವಿಸ್ಗೆ ಇದುವರೆಗೂ ಏನ್ ಅಂತ ದೊಡ್ಡ ಮೇಜರ್ ಪ್ರಾಬ್ಲಮ್ ಏನು ಬಂದಿಲ್ಲ ಸರ್. ಏನು ಪ್ರಾಬ್ಲಮ್ ಬಂದಿಲ್ಲ. ಕೆಲಸನೂ ಚೆನ್ನಾಗಿ ಹೊಂಟತಿ. ಅದ ಏನು ಕಾಡಿಸ್ತಾ ಇಲ್ಲ ಮಿಷನ್. ಆಮೇಲೆ ಚೆನ್ನಾಗಿ ನೀವ್ ಇವಾಗ ಇದನ್ನ ಒಂದು ದಿನಕ್ಕೆ ಪ್ರೊಡಕ್ಷನ್ ಎಷ್ಟು ಬರ್ತಾ ಇದೆ? ನೀವು ಮನೆ ಕೆಲಸ ಮುಗಿಸ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಥವಾ ಮನೆ ಕೆಲಸ ಪೂರ್ತಿ ಟೈಮ್ ಇದಕ್ಕೆ ಕೊಡ್ತಾ ಇದ್ದೀರಾ? ಇಲ್ಲ ರೀ, ನಾನ್ ಜಾಸ್ತಿ ಒಂದ್ 4 ತಾಸು ಅಷ್ಟೇ ಕೊಡ್ತೇನೆ. 4 ತಾಸು 15-20 ಕೆಜಿ ತೆಗಿತೀನಿ ರೀ. 4-5 ತಾಸಲ್ಲಿ 15-20 ಕೆಜಿ ತೆಗಿತೀನಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಸ್ನೇಹಿತರೆ, ಓಪನ್ ಜಾಗ ಇದೆ, ಈ ತರ ಮನೆ ಇದೆ ಒಳಗಡೆಗೆ. ಇದ್ರದ್ದು ಧೂಳು ಹೊರಗಡೆ ಹೋಗ್ತಾ ಇದೆ. ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. ಈ ತರ ಒಂದು ಜಾಗ ಯಾರ್ ನಿಮ್ಮಲ್ಲಿ ಅವೈಲಬಿಲಿಟಿ ಇದೆ ಅಂತಂದ್ರೆ, ಸೊ ಯಾರು ಬೇಕಾದ್ರೂ ಈ ಮಷೀನ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಅಕ್ಕಪಕ್ಕ ಸಿಟಿ ಒಳಗಡೆ ತಗೊಂಡೋಗಿ ಈ ಒಂದು ವೇಸ್ಟ್ ಅಂತ ಏನ್ ಕರಿತೀವಲ್ಲ, ಬನಿಯನ್ ವೇಸ್ಟ್. ಬನ್ನಿ ಸ್ನೇಹಿತರೆ, ಇದು ನೋಡಿ, ಇವರು ರೆಡಿ ಮಾಡಿ ಇಟ್ಟಿದ್ದಾರೆ ಸೇಲ್ ಮಾಡ್ಲಿಕ್ಕೆ. ಇದು ರೆಡಿ ಆಗಿದೆ. ಇದು ಬನಿಯನ್ ವೇಸ್ಟ್ ಅಂತ ನಾವೇನ್ ಕರಿತೀವಲ್ಲ, ನೋಡಿ ಸ್ನೇಹಿತರೆ, ಇದು ಬನಿಯನ್ ವೇಸ್ಟ್ ಅಂತ ಹೇಳಿ ಗ್ಯಾರೇಜ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಏನ್ ಯೂಸ್ ಮಾಡ್ತಾರಲ್ಲ, ಈ ಒಂದು ವೇಸ್ಟ್ ನ ಈ ತರ ಒಂದು ಬಟ್ಟೆ ಸಿಗುತ್ತೆ. ಇದು ಗಾರ್ಮೆಂಟ್ಸ್ ನಲ್ಲಿ ಕಟಿಂಗ್ ಆದ್ಮೇಲೆ ಬರ್ತಕ್ಕಂಥ ಬಟ್ಟೆ. ಈ ಬಟ್ಟೆಯಿಂದ ಈ ತರ ಒಂದು ವೇಸ್ಟ್ ನ ತಯಾರು ಮಾಡ್ತಾರೆ. ತಯಾರು ಮಾಡಿದ ವೇಸ್ಟ್ ನ ಪ್ಯಾಕಿಂಗ್ ಎಲ್ದಾಗದು ನೀವು ಪ್ಯಾಕಿಂಗ್ ಮಾಡಿದ್ದ ನೋಡಿ, ಈ ತರ ಸಣ್ಣ ಸಣ್ಣ ಪ್ಯಾಕಿಂಗು 50 ಗ್ರಾಮು, 100 ಗ್ರಾಮು, 1/4 kg, ಅರ್ಧ kg, 1 kg ಪ್ಯಾಕಿಂಗ್ ಮಾಡ್ಕೊಂಡು ಈ ಆಟೋಮೊಬೈಲ್ಸ್ಗಳಿಗೆ, ಗ್ಯಾರೇಜ್ಗಳಿಗೆ ಸೇಲ್ ಮಾಡ್ಕೊಂತಾರೆ. ಸೊ ಇದ್ರ ಪ್ರಾಫಿಟ್ ಏನು ಎತ್ತ ಒಂದು ಆಮೇಲೆ ಕೇಳ್ತೀನಿ ಅವ್ರನ್ನ, ಅವ್ರು ಹೇಳ್ತಾರೆ. ನೋಡಿ, ಈ ತರ ಸೇಲ್ ಮಾಡಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ಕೊಂತಾರೆ. ಈ ಒಂದು ಮೆಟೀರಿಯಲ್ ಏನಿದೆ, ರಾ ಮೆಟೀರಿಯಲ್ ಏನಿದೆ, ಇದು ಗಾರ್ಮೆಂಟ್ಸ್ ನಲ್ಲಿ ಸಿಗುತ್ತೆ. ಇದನ್ನ ನಾವೇ ಕೊಡ್ತೀವಿ ನಿಮಗೆ. ಇದನ್ನ ತಗೊಳ್ಳಿ, ಈ ತರ ಒಂದು ಮಷೀನ್ಗೆ ಹಾಕಿ ಈ ತರ ದಾರನ ಬಿಡಿಸ್ಕೊಳ್ಳಿ. ಇದನ್ನ ಈ ತರ ಪ್ಯಾಕಿಂಗ್ ಮಾಡ್ಕೊಂಡು ಆಟೋಮೊಬೈಲ್ಸ್, ಗ್ಯಾರೇಜ್ಗಳಲ್ಲಿ ಸೇಲ್ ಮಾಡ್ಕೊಳ್ಳಿ. ಏನೋ ಅಲ್ಪ ಸ್ವಲ್ಪ ಮನೆಯಲ್ಲಿ ದುಡಿಮೆ, ಒಂದು ಸೈಡ್ ಅರ್ನಿಂಗ್ ಅಂತ ಏನ್ ಹೇಳ್ತೀವಲ್ಲ, ಇದು ಈ ಒಂದು ದುಡಿಮೆ ಮಾಡ್ಲಿಕ್ಕೆ, ಈ ಒಂದು ಮಷೀನ್ ತಗೊಂಡ್ಲಿಕ್ಕೆ, ಈ ಒಂದು ರಾ ಮೆಟೀರಿಯಲ್ ತಗೊಂಡ್ಲಿಕ್ಕೆ ನೀವೆಲ್ಲೂ ಹೋಗೋದ್ ಬೇಕಿಲ್ಲ. ಬೆಂಗಳೂರಿನಲ್ಲಿ ಅರಣಿ ಎಂಟರ್ಪ್ರೈಸಸ್ ಅಂತ ಇದೆ. ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕ್ ನಿಟ್ಟೂರು ಸೈನಿಕ್ ಎಂಟರ್ಪ್ರೈಸಸ್ ಅಂತ ಇದೆ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಈ ಒಂದು ಮಷೀನ್ ಬೈ ಮಾಡ್ಬೋದು, ರಾ ಮೆಟೀರಿಯಲ್ ತಗೊಬೋದು, ಈ ತರ ಒಂದು ಪ್ಯಾಕಿಂಗ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಕೊಬೋದು. ಒಂದು ಮನೆಗೆ ಚಿಕ್ಕದಾದ ಒಂದು ಸೈಡ್ ಅರ್ನಿಂಗ್ ನೀವು ಮಾಡ್ಕೊಬೋದು. ಸೊ ಅಕ್ಕ, ಇದು ನೀವು ಮಾಡಿಟ್ಟಿರೋದು ಮೆಟೀರಿಯಲ್ ನೀವು ಸೇಲ್ ಮಾಡ್ತಿದ್ದೀರಿ. ಸೊ ಇವಾಗ ನಿಮ್ಮ ಅನುಭವ ಈ ಮಷೀನ್ ನಲ್ಲಿ ಎಷ್ಟು ನೀವು ಸೇಲ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ? ನಾವು ಬೇಕರಿ ಕೊಟ್ಟೇವಿ ಸರ್. ಬೇಕರಿ, ಆಮೇಲೆ ಪೆಟ್ರೋಲ್ ಪಂಪ್ ಅಲ್ಲಿ ಕೊಡ್ತೇವೆ. JCB ವರ್ಕ್ ಅವ್ರಿಗೆ ತಗೊಂಡ್ ಹೋಗಿದ್ದಾರೆ. ಆಟೋಮೊಬೈಲ್ಸ್ ತಗೊಂಡ್ ಹೋಗಿದ್ದಾರೆ. ಆಮೇಲೆ 1 kg 130-140 ರೂಪಾಯಿ ಕೆಜಿ. 130-140 ರೂಪಾಯಿ ಕೊಡ್ತೀವಿ. ಆಮೇಲೆ ಈ ತರ ಪ್ಯಾಕೆಟ್ ಮಾಡಿದ್ರೆ 8 ರೂಪಾಯಿ ಒಂದು, 7 ರೂಪಾಯಿ ಒಂದು, 50 ಗ್ರಾಮು, 40 ಗ್ರಾಮು. 100 ಗ್ರಾಮ್ ಪ್ಯಾಕಿಂಗ್ ಮಾಡಿದ್ರೆ 100 ಗ್ರಾಮ್ ಪ್ಯಾಕೆಟ್ ಮಾಡಿದ್ರೆ 110, ಇದು 90 ರೂಪಾಯಿ. 100 ಗ್ರಾಮ್ 100 ಗ್ರಾಮ್ 100 ಗ್ರಾಮ್ 1 kg 130 ಕೊಟ್ಟಿದ್ದೇನೆ. 130 ಅದು ಅಪ್ರಾಕ್ಸಿಮೇಟ್ಲಿ ಒಂದು 15 ರೂಪಾಯಿ ಒಂದು ಪ್ಯಾಕೆಟ್. ಅದು 16 ರೂಪಾಯಿ ಒಂದು ಪ್ಯಾಕೆಟ್ ರೀ. 16 ರೂಪಾಯಿ ಒಂದು ಪ್ಯಾಕೆಟ್. ನೋಡಿ ಸ್ನೇಹಿತರೆ, ಇಷ್ಟಿದೆ. ಆದ್ರೆ ರಾ ಮೆಟೀರಿಯಲ್ ಪ್ರೈಸ್ ನಾನು ಹೇಳೋದಿಲ್ಲ ದಯವಿಟ್ಟು. ಯಾಕೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಲಿಕೌಟ್ ಮಾಡಿದ್ರೆ ಕಷ್ಟ ಆಗುತ್ತೆ.
ಇಲ್ಲ ಪ್ರಾಫಿಟ್ ಇದೆ ಸರ್ ಇದ್ರಲ್ಲಿ. ನಾವ್ ಹೆಂಗ್ ದುಡಿತೇವೆ ನಮ್ಮ ಇದ್ರಲ್ಲಿ ಏನು ಮೋಸ ಇಲ್ಲ, ಸೋಲ್ ಇಲ್ಲ. ನಾವ್ ಹೆಂಗ್ ದುಡ್ಕೋತ ಹಂಗ್ ನಮಗೆ ಡಬಲ್ ಇನ್ಕಮ್ ಇದೆ. ಆದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಸ್ವಂತವಾದ ಒಂದು ದೃಢ ನಿರ್ಧಾರ. ನಾವ್ ಇವತ್ ಮಾಡ್ಬೇಕಪ್ಪ, ನಾವ್ ದುಡ್ಕೋಬೇಕನ್ನೋರಿಗೆ ಒಳ್ಳೆ ಕೆಲಸ ದುಡ್ಕೊಬಹುದು. ನನ್ ಕೈಲಿ ಆಗಂಗಿಲ್ಲ, ನನ್ ಕೈಲಿ ಮಾಡಕ್ ಆಗಂಗಿಲ್ಲ. ಆಮೇಲೆ ಮಿಷಿನ್ ಪ್ರಾಬ್ಲಮ್ ಆದಂತಂದ್ರೆ ಯಾವ್ದು ಸುಳ್ಳೋದಿಲ್ಲ. ಯಾವ್ದು ಅದು ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಮೈಂಡ್ ಅಲ್ಲಿ ಅದು ಪ್ರಾಬ್ಲಮ್. ನೋಡಿ ಸ್ನೇಹಿತರೆ, ಇದು ಒಬ್ಬ ಮನುಷ್ಯ ದುಡ್ಕೊಬೇಕು ಅಂತಂದ್ರೆ ಒಂದು ಬೇಕಾಗಿರೋದು ಅವನಿಗೆ ಮೈನ್ ಥಿಂಗ್ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಒಂದು ಬರ್ಬೇಕು. ನಾನು ಈ ಕೆಲಸ ಮಾಡ್ತೀನಿ, ಈ ಒಂದು ಮಷಿನ್ ತಗೊಂಡು ನಾನು ಇದ್ರಲ್ಲಿ ದುಡಿಮೆ ಮಾಡ್ತೀನಿ ಅನ್ನೋದೊಂದು ಸೆಲ್ಫ್ ಕಾನ್ಫಿಡೆಂಟ್ ಇದ್ರೆ ಈ ಮಷಿನ್ ಅಲ್ಲಿ ಯಾರು ಬೇಕಾದ್ರೂ, ಯಾಕ ಒಂದ್ ದಿನಕ್ಕೆ ಎಷ್ಟು ದುಡ್ಕೊಬಹುದು? ಒಂದ್ ದಿನಕ್ಕಂದ್ರೆ ನಾವು ಎಲ್ಲ ನಮ್ದು ಖರ್ಚು ತೆಗೆದು ಒಂದ್ 500-600 ರೂಪಾಯಿ ಇನ್ಕಮ್ ಆಗುತ್ತೆ. ಇವತ್ ಏನಿಲ್ಲಪ್ಪ ಅಂದ್ರೆ ಇವತ್ ಕೂಲಿ ಕೆಲಸದ 300 ರೂಪಾಯಿ ಪಗಾರ, ಇದ್ರಲ್ಲಿ 500 ರೂಪಾಯಿ ದುಡ್ಕೋಬಹುದು. ನೀವ್ ಒಂದ್ ದಿನ ಪೂರ್ತಿ ಕೆಲಸ ಮಾಡಿದ್ರೆ 1,000 ರೂಪಾಯಿ ಇನ್ಕಮ್. ಇನ್ನು ಕಮ್ಮಿಯಪ್ಪ ಅಂದ್ರೆ 700-800 ಬಂದ್ ಮಾಡ್ಕೊಳ್ಬಹುದು. ಈಜಿಯಾಗಿ ಮಾಡ್ಕೋಬಹುದು. ಎಲ್ಲ ನಾವೇ ಮಾಡಿದೇವಿ. ಅಲ್ಲ, ನಮ್ಮ ಅನುಭವ ನಾವೇ ಮಾಡಿದೇವಿ. 3 ತಿಂಗಳೊಳಗೆ ನಾನೇ ಎಲ್ಲಿ ಹೊರಗೆ ಹೋದ್ರೆ ಮನೆ ಕೂತಲ್ಲ 600 ರೂಪಾಯಿ ಪೇಮೆಂಟ್ ತೆಗ್ದೇನಿ ಅದಕ್ಕೆ. ನೋಡಿ ಸ್ನೇಹಿತರೆ, ಇದು ಸೆಲ್ಫ್ ಕಾನ್ಫಿಡೆಂಟ್ ಅಂದ್ರೆ ಇದು. ಅವ್ರೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ, ನಾನು ದುಡ್ಕೊತಾ ಇದ್ದೀನಿ ಅಂತ ಓಪನ್ ಆಗಿ ಹೇಳ್ಕೊತಾರೆ. ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ದುಡ್ಕೊಬಹುದು. ಆದ್ರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆಂಟ್ ಇರ್ಬೇಕಷ್ಟೇನೆ. ಸೆಲ್ಫ್ ಕಾನ್ಫಿಡೆಂಟ್ ಇದ್ದವ್ರು ಯಾರು ಬೇಕಾದ್ರು ಇದ್ರಲ್ಲಿ ದುಡ್ಕೊಬಹುದು ಸ್ನೇಹಿತರೆ. ಇವತ್ತೇನು ಹೊರಗೆ ಹೋಗ ಕಾಲ ಇಲ್ದವ್ರನ್ನು ಮನಿ ಒಳಗ್ ಕುಂತು ಈ ಟೈಲರಿಂಗ್ ಮಾಡ್ತಾರಲ್ಲ, ಅದಕ್ಕಿಂತ ಈಜಿ ಕೆಲಸ. ಹೌದು, ನಿಜ ಹೇಳ್ಬೇಕಂದ್ರೆ ಈ ಟೈಲರಿಂಗ್ ಮಾಡ್ತಾ ಇದಾರಲ್ಲ ಅದಕ್ಕಿಂತ ಈಸಿ ಕೆಲ್ಸನೇ. ಯಾಕಂದ್ರೆ ಟೈಲರಿಂಗ್ ನಲ್ಲಿ ಕಟಿಂಗ್ ಎಲ್ಲಿಂದ ಹೋಗ್ಬೇಕು, ನೀಟ್ನೆಸ್ ಇಲ್ಲ, ಪ್ರಾಬ್ಲಮ್ ಕಸ್ಟಮರ್ ಪ್ರಾಬ್ಲಮ್ ಕೊಡ್ತಾರೆ. ಇದು ಆ ತರ ಅಲ್ಲ, ಇದು ಏನಾದ್ರೂ ಓಪನ್. ಆಮೇಲೆ ಇದಕ್ಕೇನ್ ತೊಂದ್ರೆನೇ ಇಲ್ಲ, ಕಸ್ಟಮರ್ ನಮ್ಗೆ ಇದನ್ನು ಮಾಡಂಗಿಲ್ಲ. ನೋಡಿ ಸ್ನೇಹಿತರೆ, ಇದು ಈ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಬೇಕಂತೇಳಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಈ ಒಂದು ಮಷಿನ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಈ ಕೆಲಸ ಯಾರಾದ್ರೂ ಮಾಡ್ಬೇಕು ಅಂತ ಇಲ್ಲಿ ಮನ್ಸಿದ್ದವರು ಕೆಳಗಡೆ ಸ್ಕ್ರೀನ್ ನಲ್ಲಿ ನಂಬರ್ ಕೊಟ್ಟಿರ್ತೀವಿ. ಕಂಪ್ನಿಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಮಷಿನ್ ತಗೊಂಡು ನೀವು ದುಡ್ಕೊಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.